ಹಾಯ್ ಹೆಲೋ ವೆಲ್ಕಮ್ ಟು ಲಾಟ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಈಗಲ್ಲ ನಾನು ತಮಿಳ್ ಟೈಟಲ್ ನೋಡಿರ್ತಿ ನಿಮ್ಮ ಫೋನಿನಲ್ಲಿ ನಾರ್ಮಲ್ ವಾಟ್ಸಪ್ ಈ ರೀತಿ ಆಗುತ್ತೆ, ಜಿ ಬಿ ವಾಟ್ಸಪ್ ಈ ರೀತಿ ಆಗುತ್ತೆ. ಜಿ ಬಿ ವಾಟ್ಸಪ್ನ ಯಾವ ರೀತಿ ನೀವು ಡೌನ್ಲೋಡ್ ಮಾಡೋದು, ಅದು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರಲ್ಲ. ಅದು ಎಲ್ಲಿಗೆ ಡೌನ್ಲೋಡ್ ಮಾಡೋದು, ಯಾವ ವೆಬ್ಸೈಟಲ್ಲಿ ಸಿಗುತ್ತೆ, ಅದರ ಲೇಟೆಸ್ಟ್ ವರ್ಜನ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಡೋದು, ಡೌನ್ಲೋಡ್ ಮಾಡಿಕೊಳ್ಳೋದು, ಲಾಗಿನ್ ಯಾವ ರೀತಿ ಮಾಡ್ಬೋದು, ಲಾಗಿನ್ ಪ್ರಾಬ್ಲಮ್ ಆಗುತ್ತೆ, ಲಾಗಿನ್ ಯಾವ ರೀತಿ ಮಾಡ್ಕೊಳ್ಳೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನಮ್ಮ ಚಾನಲ್ ಸ್ಟೋರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಒಂದು ಜಿ ಬಿ ವಾಟ್ಸಪ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಜಿ ಬಿ ವಾಟ್ಸಪ್ ಡೌನ್ಲೋಡ್ ಮಾಡ್ಕೊಂತ ನನ್ನ ಪುಣ್ಯ ತಿಳಿಸ್ಕೊಡಿ ಫ್ರೆಂಡ್ಸ್. ಒಂದು ಮಗ ಇಂಟ್ರೋ ಗಂಟೆಗೆ ಬನ್ನಿ ಫ್ರೆಂಡ್ಸ್. ನನ್ನ ಪುಣ್ಯ ಸ್ಕ್ರೀನಲ್ಲಿ ಫ್ರೆಂಡ್ಸ್ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಪುಣ್ಯ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿನಲ್ಲಿರೋ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಫೋನಲ್ಲಿ ಯಾವುದೇ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನಲ್ಲಿರುವ ಬ್ರೌಸರನ್ನು ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಿಮ್ಮ ಫೋನಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ ಬ್ರೌಸರ್ನಲ್ಲಿ ಸರ್ಚ್ ಬರುತ್ತಾ ಒಂದು ಆಪ್ಷನ್ ಇರುತ್ತೆ. ಸರ್ಚ್ ಬರೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಯಾವ ರೀತಿಯಾಗಿ ನಾನು ಟೈಪ್ ಮಾಡ್ತಿರ್ತೀನಿ ಆ ರೀತಿಯಾಗಿ ನೀವು ಏನು ಮಾಡಬೇಕಂದ್ರೆ ಟೈಪ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ರಾಯ್ಡ್ ನೋಡ್ಬೋದು, ಆ್ಯಂಡ್ರಾಯ್ಡ್ ವಿವೋ ಜಿ ಬಿ ವಾಟ್ಸಪ್ ಅಂತ. ಇದನ್ನು ನಾನು ನನ್ನ ಫೋನಿನ ಸ್ಕ್ರೀನ್ನಲ್ಲಿಯೂ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಎಲ್ಲಾದರೂ ನೋಟ್ ಮಾಡಿಟ್ಕೊಂಡು ಬಂದು ನಿಮ್ಮ ಬ್ರೌಸರ್ನಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೋಟ್ ಮಾಡಿಟ್ಕೊಂಡು ಈ ರೀತಿ ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿಯ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದ ನಂತರ ಇಲ್ಲಿ ಸ್ವಲ್ಪ ನಿಮ್ಗೆ ಜೂಮ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ಜೂಮ್ ಮಾಡಿದ ನಂತರ ಈ ರೀತಿಯಾಗಿ ತೋರಿಸಿದ ಫಸ್ಟ್ನೇ ಆಪ್ಷನ್ನಲ್ಲಿ ಆ್ಯಂಡ್ರಾಯ್ಡ್ ಓವತ್ತು ಇದೆ. ಅದರ ತೆಳಗೆ ಡೌನ್ಲೋಡ್ ಜಿ ಬಿ ವಾಟ್ಸಪ್ ಪ್ರೋ ಅಂತಿದೆ. ಅದರ ಮೇಲೆ ನೀವು ಲೇಟೆಸ್ಟ್ ವರ್ಷನ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು, ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆದ ನಂತರ ನೀವು ಏನು ಮಾಡ್ಬೇಕಂದ್ರೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಮೇಲಕ್ಕೆ. ಯಾಕಂತಂದರೆ ಅದು ಲಾಸ್ಟಲ್ಲಿ ಡೌನ್ಲೋಡ್ ಲಿಂಕ್ ಇರುತ್ತೆ. ಇದು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಹಾಗೆ ಸ್ಕ್ರಾಲ್ ಮಾಡಿ ಫ್ರೆಂಡ್ಸ್. ಸ್ಕ್ರಾಲ್ ಮಾಡಿ ಈ ರೀತಿಯಾಗಿ ಬರುವ ತನಕ ನೀವು ಸ್ಕ್ರೋಲ್ ಮಾಡುತ್ತೆ. ಡೌನ್ಲೋಡ್ ಜಿ ಬಿ ವಾಟ್ಸಪ್ ಪ್ರೋ ಲೇಟೆಸ್ಟ್ ವರ್ಷನ್ ಫಾರ್ ಆ್ಯಂಡ್ರಾಯ್ಡ್ ಅಂತ ಈ ರೀತಿಯಾಗಿ ಬರೋ ತನಕ ನೀವು ಸ್ಕ್ರೋಲ್ ಮಾಡಿ. ಈ ರೀತಿಯಾಗಿ ಬಂದ ನಂತರ ನೀವು ಸ್ಕ್ರೋಲ್ ಮಾಡೋದು ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ಸ್. ವರ್ಷನ್ ಈಚ್ 17.80. ಈಗ ಎಷ್ಟು MB ಇದೆ ಅಂದರೆ 70 MB ಇದೆ ಫ್ರೆಂಡ್ಸ್. ಇದೇ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟ್ ಡೌನ್ಲೋಡ್ ಆಗ್ತಿದೆ, ಇಲ್ಲ ಮಿರರ್ ಲಿಂಕ್ ಆಗ್ತಿದೆ ಫ್ರೆಂಡ್ಸ್. ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಮಿರರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ನಾನು ನಿಮಗೆ ಮಿರರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ತೋರಿಸ್ತೀನಿ. ಈ ಮಿರರ್ ಲಿಂಕ್ ಹತ್ತಿರತ್ತಲ್ಲ, ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ ನಂತರ ಜಿ ಬಿ ವಾಟ್ಸಪ್ ಪ್ರೋ V7 ಅಂತ ತೋರಿಸ್ತಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಡೌನ್ಲೋಡ್ ಇರೋ ಮಾರ್ಕೊಂದು ಆಪ್ಷನ್ ತೋರಿಸ್ತಿದ್ದಾವಲ್ವ, ಡೌನ್ಲೋಡ್ ರೀತಿಯಾಗಿ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ, ಲೋಡ್ ಆಗ್ತಿದೆ. ಈ ರೀತಿಯಾಗಿ ಓಪನ್ ಆಗ್ತಿದೆ. ಈ ರೀತಿ ಓಪನ್ ಆದ ನಂತರ ಈಗ ಡೌನ್ಲೋಡ್ ನೀವು ಫೋಲ್ಡ್ರು ನೀವು ಬೇಕಾದ ಇಂಟ್ರೆಸ್ಟ್ ಇದ್ದ ಫೋಲ್ಡ್ರನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ದ ಫೋಲ್ಡ್ರನ್ನು ನೀವು ಆಯ್ಕೆ ಮಾಡಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೋದು. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಡೌನ್ಲೋಡ್ಸ್ ಆ್ಯಂಡ್ SD ಕಾರ್ಡ್ ಇರುತ್ತೆ. ನಿಮ್ಮ ಫೋನಿನಲ್ಲಿ ಯಾವುದೇ ಅಡಿಷ್ನಲ್ ಮೆಮ್ರಿ ಕಾರ್ಡ್ ಇದ್ದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಇಲ್ಲ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡಲ್ಲಿ ಫೋಲ್ಡ್ರಲ್ಲೇ ಬಿಡ್ಬೋದು. ಬಿಟ್ಟ ನಂತರ ಏನು ಮಾಡ್ಕೊಂಡ್ರೆ ಡೌನ್ಲೋಡ್ ಅಂತ ಇಲ್ಲಿ ಬರೀ ಕಾಣ್ತಿದೆ, ಕ್ಯಾನ್ಸಲ್ ಡೌನ್ಲೋಡ್ ತೋರಿಸ್ತಿದೆ. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ತೋರಿಸ್ತಿದೆ, ಡೌನ್ಲೋಡ್ ಅವೇರ್ನೆಸ್ ತೋರಿಸ್ತಿದೆ. ಇದನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಈ ರೀತಿಯಾಗಿ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್. ಡೌನ್ಲೋಡ್ ಆದ ನಂತರ ಇದನ್ನು ಯಾವ ರೀತಿಯಾಗಿ ನಿಮ್ಮ ಫೋನಿಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಾಲ್ಕನೇ ಆಪ್ಷನ್ ಆದ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಜಿ ಬಿ ವಾಟ್ಸಪ್ಪನ್ನು ಡೌನ್ಲೋಡ್ ಆಗ್ತಿರ್ಬೋದು. ನೀವು ನೋಡ್ಬೋದು 75 MB ಇದು ಆ್ಯಪ್ ಇದೆ. ಇದು ಈ ರೀತಿಯಾಗಿ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್. ನೀವು ನೋಡ್ಬೋದು. ಈ ರೀತಿಯಾಗಿ ಡೌನ್ಲೋಡ್ ಆದ ನಂತರ ನೀವೇನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಪೂರ್ತಿಯಾಗಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ ನಂತರ ನೀವು ಏನು ಮಾಡ್ಬೇಕಂದ್ರೆ ಇದರ ಆ್ಯಪ್ ಮೇಲೆ ಈ ರೀತಿಯಾಗಿ ಇರುತ್ತಲ್ವ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇನ್ಸ್ಟಾಲ್ ಆಗೋ ತೋರಿಸ್ತದೆ ಫ್ರೆಂಡ್ಸ್. ಇಲ್ಲಿ ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕು. ಇನ್ಸ್ಟಾಲ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ. ಸಂಪೂರ್ಣವಾಗಿ ಈ ಆ್ಯಪನ್ನು ನಿಮ್ಮ ಫೋನಿನಲ್ಲಿ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ, ಇನ್ಸ್ಟಾಲ್ ಆಗ್ತಿದೆ ಫ್ರೆಂಡ್ಸ್.
ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮ್ಮ ಫೋನಿನಲ್ಲಿ ಜಿ ಬಿ ವಾಟ್ಸಪ್ ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್. ಇನ್ಸ್ಟಾಲ್ ಆದ ನಂತರ ಇಲ್ಲಿ ಏನು ಮಾಡಬೇಕು, ಡನ್ ಅಂತ ಆಪ್ಷನ್ ಇರುತ್ತೆ. ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡನ್ ಅಂತ ಆಪ್ಷನ್ ಕ್ಲಿಕ್ ಮಾಡಿಕೊಂಡಂಥ ಈ ಆ್ಯಪ್ನಿಂದ ಹೊರ ಬನ್ನಿ ಫ್ರೆಂಡ್ಸ್. ನೀವು ಫೋನಿನ ಬ್ರೌಸರಿಂದ ಹೊರ ಬಂದ ನಂತರ ನೀವು ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಸ್ಕ್ರಾಲ್ ಮಾಡಬೇಕು. ಈ ರೀತಿ ಸ್ಕ್ರಾಲ್ ಮಾಡ್ತಾ ಬಂದು ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಫೋನಿನಲ್ಲಿ ಇನ್ಸ್ಟಾಲ್ ಆಗಿರೋ ಜಿ ಬಿ ವಾಟ್ಸಪ್ಪನ್ನು ನೀವು ಏನು ಮಾಡಬೇಕಂದ್ರೆ ನೋಡಬೇಕು ಫ್ರೆಂಡ್ಸ್ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ. ಅದು ಇನ್ಸ್ಟಾಲ್ ಆದ ನಂತರ ಬಂದು ಅದರ ಮೇಲೆ ಜಿ ಬಿ ವಾಟ್ಸಪ್ ಈ ರೀತಿಯಾಗಿರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ. ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ನಂತರ ಇದಕ್ಕೆ ಮ್ಯಾನೇಜಿಂಗ್ ಫೈಲ್ ಆಕ್ಸೆಸ್ ಕೇಳ್ತಿದೆ. ಇದಕ್ಕೆ ಅಲಾವತ್ತ ಕೊಡಿ. ಅಲಾವತ್ತ ಕೊಟ್ಟ ನಂತರ ಇದರಿಂದ ರಿಟರ್ನ್ ಬನ್ನಿ. ರಿಟರ್ನ್ ಬಂದ ನಂತರ ಇದು ಲ್ಯಾಂಗ್ವೇಜ್ ಕೇಳ್ತಿದೆ ಫ್ರೆಂಡ್ಸ್. ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬರುತ್ತೆ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ರಿಸೆಟ್ ಬ್ಯಾಕಪ್ಪು ಅಗ್ರಿ ಹ್ಯಾಂಡ್ ಟು ಕಂಟಿನ್ಯೂ ಅಂತ ಬರುತ್ತದೆ. ಅಗ್ರಿ ಹ್ಯಾಂಡ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ನೀವು ಹಾಕಬೇಕಾಗುತ್ತೆ. ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕೊಡಬೇಕಿತ್ತು. ನಾನು ಫೋನ್ ನಂಬರ್ ಹಾಕ್ತೀನಿ, ನೀವು ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಫೋನ್ ನಂಬರ್ ಹಾಕಿದ ನಂತರ ನಿಮ್ಮ ಕಂಟ್ರಿ ಯಾವುದಾದ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇರ್ತೀರಿ. ನೀವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನಂಬರ್ ಕರೆಕ್ಟ್ ಇದೆಯಲ್ಲೋ ಅಂತ ರಿಟರ್ನ್ ತೋರಿಸಿದೆ. ನೀವು ನಂಬರ್ ಮೇಲೆ ಎಸ್ ಅಂತ ಕೊಟ್ಟು ನೀವು ನೋಡೋಕಂದ್ರೆ ಕರೆಕ್ಟ್ ನಂಬರ್ ಇದೆ ಅಂತ ನೀವು ತೋರಿಸ್ಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ 6 ಡಿಜಿಟ್ ಒ ಟಿ ಪಿ ನಂಬರ್ ಕೇಳ್ತಿದೆ. ನಿಮ್ಮ ಫೋನಿಗೆ SMS ಬಂದಿರ್ತಿದೆ. ಆ ಒ ಟಿ ಪಿಯನ್ನು ನೀವು ಹಾಕಿ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಏನು ಮಾಡ್ಕೊಂಡ್ರೆ ನಿಮ್ಮ ಫೋನಿಗೆ SMS ಮೂಲಕ ಬಂದಿರೋ 4 ಡಿಜಿಟ್ ಒ ಟಿ ಪಿಯನ್ನು ನೀವು ಎಂಟರ್ ಮಾಡೋಕೈತೆ. ನಾನು ಎಂಟರ್ ಮಾಡ್ತಾಯಿದ್ದೀನಿ. 4 ಡಿಜಿಟ್ ಒ ಟಿ ಪಿಯನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ನಿಮ್ಮ ಫೋನಿಗೆ ಬಂದಿರೋ 4 ಡಿಜಿಟ್ ಒ ಟಿ ಪಿಯನ್ನು ಈ ರೀತಿಯಾಗಿ ಎಂಟರ್ ಮಾಡೋಕೈತೆ. ಆಟೋಮೆಟಿಕ್ಕಾಗಿ ಒ ಟಿ ಪಿಯನ್ನು ವೆರಿಫಿಕೇಷನ್ ಮಾಡಿಕೊಳ್ಳುತ್ತೆ ಫ್ರೆಂಡ್ಸ್. ಈ ರೀತಿ ಒ ಟಿ ಪಿಯನ್ನು ವೆರಿಫಿಕೇಷನ್ ಮಾಡಿಕೊಂಡಂತ ನಿಮ್ಮ ಫೋನಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿರ್ತೀರಲ್ಲ, ಆನ್ ಮಾಡಿದ ನಂತರ ನಿಮ್ಮ ಫೋನಿನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ನೀವು ಅದನ್ನು ಎಂಟರ್ ಮಾಡೋಕೈತೆ. ಆ ಕೋಡನ್ನು ನೀವು ಎಂಟರ್ ಮಾಡೋಕೆ ನಾನು ಎಂಟರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದನ್ನು ನೀವು ನೋಡ್ಬೋದು. ಎಂಟರ್ ಮಾಡಿದ ನಂತರ ಈ ರೀತಿಯಾಗಿ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಬರುತ್ತೆ. ಕಂಪ್ಲೀಟ್ ಅಂತ ಬಂದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಇದನ್ನು ಕಾಂಟ್ಯಾಕ್ಟ್ ಆಕ್ಸೆಸ್ ಕೇಳ್ತಿದೆ. ಅಲಾವತ್ತ ಕೊಡಿ. ಅಲಾವತ್ತ ಕೊಡಿ. ಜಿ ಬಿ ವಾಟ್ಸಪ್ ಆಕ್ಸೆಸ್ ಕೇಳ್ತಿದೆ. ಅಲಾವತ್ತ ಕೊಡಿ. ಕೊಟ್ಟ ನಂತರ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ತೆಗೆದುಕೊಂಡ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ. ಸ್ಕಿಪ್ ಅಂತ ಹಾಕಿ. ಸ್ಕಿಪ್ ಅಂತ ಹಾಕಿದ ನಂತರ ನೀವೇನು ಮಾಡಬೇಕು, ಈ ರೀತಿ ನಿಮ್ಮ ಹೆಸರು ಹಾಕಿ. ನಿಮ್ಮ ಹೆಸರು ಹಾಕಿದ ನಂತರ ನಿಮ್ಮ ಹೆಸರು ಏನಿದೆ ಇಲ್ಲಿ ಹೆಸರು ಹಾಕಿದ ನಂತರ ನೀವೇನು ಮಾಡಬೇಕಂದ್ರೆ ಈ ರೀತಿಯಾಗಿ ಫೋಟೋ ಬರುತ್ತೆ. ಫೋಟೋ ಸೆಟ್ ಮಾಡಿ ನೆಕ್ಸ್ಟ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ನೀವು ಜಿ ಬಿ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಜಿ ಬಿ ವಾಟ್ಸಪ್ನಲ್ಲಿ ಈ ರೀತಿಯಾಗಿ ನೀವು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಕಂಪ್ಲೀಟಾಗಿ ಜಿ ಬಿ ವಾಟ್ಸಪ್ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತಿಳಿಸ್ತೇನೆ ಅಂದರೆ ಫ್ರೆಂಡ್ಸ್, ಜಿ ಬಿ ವಾಟ್ಸಪ್ನಲ್ಲಿ ಯಾವ ರೀತಿ ವಾಲ್ಪೇಪರ್ ಸೆಟ್ ಮಾಡೋದು ಅಂತ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ನೀವು ನಿಮ್ಮ ಫೋನಿನಲ್ಲಿ ಯಾವ ರೀತಿಯಾಗಿ ನಿಮ್ಮ ಫೋನಿನ ಬ್ರೌಸರ್ನಲ್ಲಿ ಯಾವ ರೀತಿಯಾಗಿ ನೀವು ಜಿ ಬಿ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡೋದು ಅಂತ ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ತನಕ ನೋಡಿದರೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಳಕನ್ನು ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನಿಮ್ಮ ರಿಲೇಟಿವ್, ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ವಿಡಿಯೋ ಶೇರ್ ಮಾಡಿ. ಇದೇ ರೀತಿ ನೋಡಿ ಫ್ರೆಂಡ್ಸ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫಾಲೋ ಮಾಡೋಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಹೋಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸಿಗೋಣ.